ನಮಸ್ಕಾರ ಬೆಂಗಳೂರು, ನಮಸ್ಕಾರ ಕರ್ನಾಟಕ. ಓಡ್ತಾ ಇರೋ ಪ್ರಪಂಚ. ಸೊ ಯಾರಿಗೋಸ್ಕರನೂ ನಿಲ್ಲಲ್ಲ, ನಾವೇ ತಡೆದು ನಿಲ್ಲಿಸ್ಬೇಕು. ಅವ್ರಗಳ ಬಗ್ಗೆ ತಲೆ ಕೆಡ್ಸ್ಕೋಬೇಡ, ಅವ್ರು ಯಾರು ನಿನ್ನಷ್ಟು ಬಲಶಾಲಿ ಅಲ್ಲ. ಸೊ ಇವತ್ತು ನಾನು MG ರೋಡಲ್ಲಿ ಇದ್ದೀನಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಪಬ್ಲಿಕ್ಕಲ್ಲಿ ಯಾವ ಥರ ಲಾಗ್ಸ್ ಮಾಡಬೇಕು ಅನ್ನೋಕ್ಕೆ ನಾನು ಕೆಲವೊಂದು ಟಿಪ್ಸ್ನ ಕೊಡಬೇಕಂತಿದ್ದೀನಿ ಸ್ನೇಹಿತರೆ. ಟಿಪ್ಸ್ ಏನಂದರೆ, ನೆಕ್ಸ್ಟ್ ನನಗೆ ಒಂದು 2 to 3 ಮಿನಿಟ್ಸ್ ನನಗೆ ಅಬ್ಸರ್ವ್ ಮಾಡಿದ್ರೆ ಸಾಕು, ನಿಮಗೆ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅನ್ನೋದು ಅರ್ಥ ಆಗುತ್ತೆ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ನಾನೀಗ ಇದ್ದೀನಿ MG ರೋಡಲ್ಲಿ. ಸೊ ಟಿಪ್ಸ್ ಕೊಡೋಕ್ಕೆ ನಾನೇನು ದೊಡ್ಡ ಯೂಟ್ಯೂಬರ್ ಅಲ್ಲ, ಸೊ ಜಸ್ಟ್ ಅ ಬಿಗಿನರ್. ಇನ್ಫ್ಯಾಕ್ಟ್ ಇದು ನನ್ನ ಫಸ್ಟ್ ಪಬ್ಲಿಕ್ ಲಾಗ್ ಸ್ನೇಹಿತರೆ, ಅನ್ಸಲ್ವಲ್ಲ. ಸೊ ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಈ 4 to 5 lakhs ಸಬ್ಸ್ಕ್ರೈಬರ್ಸ್ ಏನಿರ್ತಾರೆ ಅಂದರೆ, ಸೊ ಟಿಪ್ಸು ಯಾರು ಬೇಕಾದರೂ ಕೊಡ್ಬೋದು ಸ್ನೇಹಿತರೆ, ಬರೀ ದೊಡ್ಡ ಯೂಟ್ಯೂಬರ್ಸ್ ಅಷ್ಟೇ ಕೊಡಬೇಕಂತ ಏನಿಲ್ಲ. ಯಾಕೆಂದರೆ ನೀವೇನು ಫಾಲೋ ಮಾಡ್ತಿದ್ದೀರಾ ಕೆಲವೊಬ್ಬರನ್ನ 1 ಲಕ್ಷ 2 ಲಕ್ಷದಿಂದ 5 ಲಕ್ಷವರೆಗೂ ಸಬ್ಸ್ಕ್ರೈಬರ್ ಇರೋರು, ಪಬ್ಲಿಕ್ಕಲ್ಲಿ ಲಾಗ್ ಮಾಡೋದು ಅವರಿಗೂ ಕೂಡ ಕಷ್ಟ. ಇಟ್ಸ್ ನಾಟ್ ಈಸಿ. ಓಕೆ, ಸೊ ಅದಕ್ಕೆ ಬೇಕಾಗಿರೋ ಸ್ಕಿಲ್ಲೇ ಡಿಫ್ರೆಂಟು. ಸೊ ಆ ಸ್ಕಿಲ್ಲೇ ಬೇರೆ ಲೆವೆಲು. ಟಿಪ್ ನಂಬರ್ 1. ಓಕೆ, ನಾನು ಜಸ್ಟ್ ಅಬ್ಸರ್ವ್ ಮಾಡಿ ವಾಟ್ ಐ ಆಮ್ ಡೂಯಿಂಗ್ ನೌ. ಐ ಆಮ್ ಜಸ್ಟ್ ವಾಕಿಂಗ್, ರೈಟ್? ಸೊ ಐ ಆಮ್ ಜಸ್ಟ್ ವಾಕಿಂಗ್ ಇನ್ ದ ಸ್ಟ್ರೀಟ್. ನಾನು ಬರೀ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಸ್ಟೆಪ್ಪು ನೀವು ಮಾಡಬೇಕಾಗಿರೋದು ಜಸ್ಟ್ ವಾಕ್ ಮಾಡಿ. ಜನ ನೋಡ್ತಾ ಇರ್ತಾರೆ, ತಲೆ ಕಟ್ಸ್ಕೊಬಿಡಿ, ಇದೇ ಒಂದು ಕಂಟೆಂಟು ಅಲ್ವಾ? ಸೊ ವಾಕಿಂಗ್ ಈಸ್ ದ ಫಸ್ಟ್ ಟಿಪ್ಪು ಸ್ನೇಹಿತರೆ, ವಾಕ್ ಮಾಡಿ. ಇನ್ನೊಂದು ನಿಮಗೆ ನಾನು ಯಾಕೆ ವಾಕ್ ಮಾಡಬೇಕು ಅಂತ ಹೇಳಿದೆ ಅಂದರೆ, ಸಿ ಪೀಪಲ್ ವಿಲ್ ಇಗ್ನೋರ್. ನೀವು ಒಂದೇ ಪ್ಲೇಸಲ್ಲಿ ಸ್ಟ್ಯಾಂಡ್ ಆಗಿದರೆ, ಒಂದೇ ಪ್ಲೇಸಲ್ಲಿ ನಿಂತ್ಕೊಂಡ್ರೆ ಏನಾಗುತ್ತೆ, ಪೀಪಲ್ ವಿಲ್ ಬಿ ಫೋಕಸ್ಡ್, ನೀವು ಏನು ಮಾಡ್ತಿದ್ದೀರಾ ಅಂತ ನೋಡ್ತಾರೆ ಜನ. ಸೊ ಅದಕ್ಕೋಸ್ಕರ ವಾಕ್ ಮಾಡಿ. ಐ ನೋ ಪೀಪಲ್ ಆರ್ ವಾಚಿಂಗ್ ಮೀ, ಸೊ ನೋಡಲಿ. ಸೊ ಮೂವ್ಮೆಂಟ್ ಆಗ್ತಾಯಿರಿ. 1 ನಿಮಿಷ ನೋಡ್ತಾರೆ, 5 ಸೆಕೆಂಡ್ ನೋಡ್ತಾರೆ, ಅದಾದಮೇಲೆ ವಿಲ್ ಬಿ ಇಗ್ನೋರ್ಡ್ ಅಲ್ವಾ? ಸೊ ವಾಕ್ ಮಾಡಿದ್ರೆ ಅಡ್ವಾಂಟೇಜು, ಕಂಟೆಂಟು ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ MG ರೋಡ್ನ ಚರ್ಚ್ ಸ್ಟ್ರೀಟ್ ಗೊತ್ತಿರ್ಬೇಕು ನಿಮಗೆ, ಸಿಕ್ಕಾಪಟ್ಟೆ ಪಾಪ್ಯುಲರ್ ಏರಿಯಾ ಇನ್ MG ರೋಡ್. ಇವತ್ತು ವೀಕೆಂಡು, ಜನ ಸಾಗರನೇ ಬಂದಿದೆ. ಒಂದಕ್ಕಿಂತ ಒಂದು ಕಾರ್ಸ್ ನೋಡ್ಬೋದು ನೀವು. ಸೊ ಸೆಕೆಂಡ್ ಟಿಪ್ ಏನಂದರೆ, ಸ್ಟಾರ್ಟ್ ಮಾಡಿ. ಜಸ್ಟ್ ಯು ಹ್ಯಾವ್ ಟು ಸ್ಟಾರ್ಟ್. ಸೊ ನಿಮಗೆ ಪಬ್ಲಿಕಲ್ಲಿ ಭಯ ಆದರೆ ಅಟ್ಲೀಸ್ಟ್ ಸ್ಟಾರ್ಟಿಂದ ನಿಮ್ಮ ಮನೆ ಹತ್ರ ಇರೋ ಗಾರ್ಡನಲ್ಲಾಗಲಿ, ಸೊ MT ರೋಡ್ಸಲ್ಲಾಗಲಿ, ನಿಮ್ಮ ಮನೆ ಓಣಿಯಲ್ಲಾಗಲಿ, ಸೊ ಅಲ್ಲಾದರೂ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿ. ಸೊ ಅದರಿಂದ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ನಿಮ್ಮ ವೀಡಿಯೋಗಳನ್ನ ನೀವೇ ನೋಡಿ, ಏನು ತಪ್ಪು ಮಾಡ್ತಾಯಿದ್ದೀನಿ, ಏನು ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದು ನೋಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕೆ ಹೋಗ್ಬಿಡಿ. ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಸೊ ಥರ್ಡ್ ಟಿಪ್ ಬಂದುಬಿಟ್ಟು, ಫೋಕಸ್ ಆನ್ ದ ಕ್ಯಾಮ್ರಾ. ಸೊ ಜನ ನೋಡ್ತಾರೆ, ಡೋಂಟ್ ವರಿ ಅಬೌಟ್ ಇಟ್. ನಿಮ್ಮ ಫೋಕಸ್ ಇರಬೇಕು ಕ್ಯಾಮ್ರಾ ಮೇಲೆ. ಹಾಗಂತ ಫುಲ್ಲಿ ಫೋಕಸ್ ಕ್ಯಾಮ್ರಾ ಮೇಲೆ ಇರಬೇಕಂತ ಇಲ್ಲ, ಯಾಕೆಂದರೆ ರಸ್ತೆಯಲ್ಲಿ ನಡೀತಾ ಇರ್ತೀವಿ, ಹೊಂಡ ತೆಗ್ಗು ಎಲ್ಲ ಇರುತ್ತೆ, ಅದು ನೋಡಬೇಕಾಗುತ್ತೆ. ಬರೀ ಕ್ಯಾಮ್ರಾ ನೋಡಿದ್ರೆ ಆಗಲ್ಲ, ಎಲ್ಲವನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ದಿಸ್ ಈಸ್ ಟಿಪ್ ನಂಬರ್ 3. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನಿಮ್ಮ ಹತ್ರ ಒಂದು ಒಳ್ಳೆ ಎಕ್ಸ್ಟರ್ನಲ್ ಮೈಕ್ ಇರಬೇಕು ಸ್ನೇಹಿತರೆ. ಯಾಕೆಂದರೆ ಈ ಥರ ಪಬ್ಲಿಕ್ ಪ್ಲೇಸಲ್ಲಿ ಬಂದಾಗ ನಿಮ್ಮ ವಾಯ್ಸ್ ನೀವು ಮಾತಾಡೋದು ಕೇಳಲ್ಲ. ಸೊ ಅದಕ್ಕೋಸ್ಕರ ಒಂದು ಮೈಕ್, ಎಕ್ಸ್ಟರ್ನಲ್ ಮೈಕ್ ಇದ್ದರೆ ನೀವು ಆರಾಮಾಗಿ ನಿಧಾನವಾಗಿ ಮಾತಾಡಿದ್ರು ಕೂಡ ಆರಾಮಾಗಿ ಕೇಳುತ್ತೆ. ಸೊ ಒಳ್ಳೆ ಮೈಕ್ನ ಪರ್ಚೇಸ್ ಮಾಡಿ. ಯಾವ ಮೈಕು ನಾನು ಯೂಸ್ ಮಾಡ್ತಿರೋ ಯಾವ ಮೈಕು ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಕಮೆಂಟ್ ಮಾಡಿ, ಹೇಳ್ತೀನಿ. ಇದು ನಮ್ಮ MG ರೋಡ್ನ ಒಂದು ದೃಶ್ಯ, ಚರ್ಚ್ ಸ್ಟ್ರೀಟು, ಬೆಂಗಳೂರಿನ ಹೃದಯ ಭಾಗ ಅಂತ ಹೇಳ್ಬೋದು. ವೀಕೆಂಡಲ್ಲಿ ಜನ ಸಾಗರನೇ ಬರ್ತಾರೆ. ಸೊ ಇಲ್ಲಿ ಹಗಲು ಒಂಥರ, ನೈಟು ಇನ್ನೊಂಥರ. ಸೊ ಬೆಂಗಳೂರಲ್ಲಿದ್ದರೆ ನೀವು ಖಂಡಿತವಾಗಲಿ ಒಂದು ಸರಿ MG ರೋಡ್ಗೆ ಬರಲೇಬೇಕು. ಸೊ ನೆಕ್ಸ್ಟು ಪಾಯಿಂಟ್ ಬಂದುಬಿಟ್ಟು ನಮ್ಮದು ಮೇಕ್ ಸಮ್ ಬುಲೆಟ್ ಪಾಯಿಂಟ್ಸ್. ಸೊ ಈ ಥರ ಕ್ರೌಡೆಡ್ ಏರಿಯಾಗೆ ಬಂದಾಗ ನೀವು ಬರೀ ಶಾಪಿಂಗ್ ಏನು ಮಾಡ್ತಾಯಿದ್ರೆ ಅದಷ್ಟು ತೋರ್ಸೋಕ್ಕಾಗಲ್ಲ. ನಿಮ್ಮ ಮೈಂಡಲ್ಲಿ ಒಂದು ಪಾಯಿಂಟ್ಸ್ ಇರಬೇಕು, ಕೆಲವೊಂದು ಏನು ಮಾತಾಡಬೇಕು ಅನ್ನೋದು, ಅದನ್ನು ಮಾಡಿ. ಆ್ಯಂಡ್ ಇನ್ನೂ ನಿಮಗೆ ತುಂಬ ಪ್ರಾಬ್ಲಮ್ ಆದರೆ ಬೆಸ್ಟ್ ಥಿಂಗ್ ಏನಂದರೆ, ಪಬ್ಲಿಕ್ ಜೊತೆ ಇಂಟ್ರಾಕ್ಷನ್ ಮಾಡಿ ಸ್ನೇಹಿತರೆ. ಈಗ ನಾನು ಜಸ್ಟ್ ಯಾರಾದರೂ ಜೊತೆ ಮಾತಾಡ್ತೀನಿ, ನೋಡೋಣ ಏನು ಇಂಟ್ರಾಕ್ಷನ್ ಮಾಡ್ತಾರಂತ. ಹಾಯ್ ಸರ್, ಆರ್ ಯು ಯೂಟ್ಯೂಬರ್, ಫೋಟೋಗ್ರಾಫರ್, or just for a portrait you are coming here? Sometimes. Okay, you're looking nice, so I just wanted to capture you. Thank you. What do you do? I'm a YouTuber. Okay. What Yeah. do you vlog? Just nature vlogs. So first time I'm coming to MG Road, Okay. just to experience. I'm from North Karnataka, ಎಲ್ಲಿಂದ? Dandeli. ದಾಂಡೇಲಿ. ಕೇಳಿದಿರಾ? Okay, okay, nice to see you. ಏನು vlog ಮಾಡ್ತೀರಾ? ಟ್ರಾವೆಲ್ vlogs ಏನು ಮಾಡ್ತೀರಾ? ಟ್ರಾವೆಲ್ ವ್ಲಾಗ್ಸ್ ಮೋಸ್ಟ್ಲಿ ಮಾಡ್ತೀವಿ. ಸೊ ಇವತ್ತು ಜಸ್ಟು MG ರೋಡಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ, ಪೀಪಲ್ ರಿಯಾಕ್ಷನ್ಸ್ ನೋಡೋಣ ಅಂತ.
ವೈ ಪೀಪಲ್ ಜನ ಎಮ್ ಜಿ ರೋಡ್ಗೆ ಯಾಕೆ ಬರ್ತಾರೆ? ಬರೀ ದುಡ್ಡಿರೋರು ಮಾತ್ರ ಎಮ್ ಜಿ ರೋಡ್ಗೆ ಬರ್ಬೋದಾ ಅಥವಾ ಕಾಮನ್ ಪೀಪಲ್ ಬರ್ಬೋದಾ? ಬರ್ತಾರೆ, ಎಲ್ಲರೂ ಬರ್ತಾರೆ. ಬಟ್ ನಿಮಗೆ ವೆರೈಟಿ ಜನ ಇಲ್ಲಿ ಇರೋದು, ಆಮೇಲೆ ಓಪನ್ ಮೈಂಡೆಡ್ ಜನ ಇಲ್ಲಿ ಜಾಸ್ತಿ ಸಿಗ್ತಾರೆ. ಇಲ್ಲಿ ಸಿಗ್ತಾರೆ. ಏನಾದರೂ ಹೊಸದಾಗಿ ಏನಾದರೂ ನೀವು ಟ್ರೈ ಮಾಡ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ನೀವು ಅಲ್ಲಿ ಜಸ್ಟ್ ವಾಕ್ ಮಾಡಿದ್ರೆ ಸ್ಕೆಚ್ ಮಾಡೋರು ಸಿಗ್ತಾರೆ, ಸರಿ. ಆಮೇಲೆ ಪೋಲರೈಡ್ಸ್ ಫೋಟೋಸ್ ತೆಗೆಯೋರು ಸಿಗ್ತಾರೆ, ಆಮೇಲೆ ಏನೋ ಒಂದು ಆರ್ಟ್ ಮಾಡಿ ಮಾರೋರು, ಪೋರ್ಟ್ರೇಟ್ಸ್ ಡ್ರಾ ಮಾಡೋರು, ಪೋರ್ಟ್ರೇಟ್ಸ್ ತೆಗೆಯೋರು, ಎಲ್ಲ ವೆರೈಟಿ ಜನ ನಿಮಗೆ ಇಲ್ಲಿ ಸಿಗ್ತಾರೆ. ಶಾಪಿಂಗ್ ಮಾಡೋರು ಕೂಡ ತುಂಬ ಶಾಪಿಂಗ್ ಮಾಡ್ತಾರೆ. ಓಕೆ. ಸೊ ಇತ್ತೀಚೆಗೆ ಬರೀ ಆನ್ಲೈನ್ ಶಾಪಿಂಗ್ ಮಾಡೋ ಜನನೇ ಜಾಸ್ತಿ. ಸೊ ಅಂಥವ್ರಿಗೆ ಏನು ಹೇಳ್ತಾರೆ? ಸೊ ಆಫ್ಲೈನ್ ಶಾಪಿಂಗ್ ಇಸ್ ಬೆಟರ್ ಆರ್ ಆನ್ಲೈನ್ ಶಾಪಿಂಗ್? ನಮ್ಗೆ ಸಡನ್ನಾಗಿ ಏನಾದರೂ ಬೇಕು ಅಂತ ಹೇಳಿದಾಗ ಆನ್ಲೈನ್ ನೋಡ್ಕೊಂಡು ಶಾಪಿಂಗ್ ಮಾಡ್ಬೋದು. ಬಟ್ ಟೈಮ್ ಪಾಸಿಗೆ ಅಂತ ಬಂದರೆ ಇಲ್ಲಿ ಓಡಾಡಿಕೊಂಡು ನಮಗೇನು ಸೆಟ್ ಆಗುತ್ತೋ ಹಾಕ್ಬಿಟ್ಟು ನೋಡ್ಬೋದು, ಫಿಸಿಕಲಿ ನೋಡ್ಬೋದು. ನೆಕ್ಸ್ಟ್ ಚಾನಲ್ ಹೆಸರು ಭಾವ ಸಮುದ್ರ ಅಂತ. ಭಾವ ಸಮುದ್ರ. ಸೊ ಕನ್ನಡದಲ್ಲಿ ಇಟ್ಟಿದ್ದೀವಿ. ಸೊ ನೇಚರ್ ವ್ಲಾಗ್ಸೇ ಜಾಸ್ತಿ ಮಾಡೋದು ನಾವು. ಸೊ ಫಸ್ಟ್ ಟೈಮ್ ಒಂದ್ಸರಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ಯುವರ್ ಇಂಟ್ರೆಸ್ಟೆಡ್ ಇನ್ ಫೋಟೋಗ್ರಫಿ. ನಿಮ್ಮದು ಹೆಸರು? ಮೋಯಿನ್ ಅಂತ. ಮೋಹಿನ್. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಇನ್ಸ್ಟಾಗ್ರಾಮ್ ಏನಾದ್ರು ಇದೆಯಾ? ಹಾಂ, ಹೇಳಿ. ಮೆಮೊರೀಸ್.ರೆಸ್ಟೋರ್ಡ್ ಅಂತ. ಓಕೆ. ಸೊ ಇವ್ರನ್ನ ಫಾಲೋ ಮಾಡಿ ಸ್ನೇಹಿತರೆ. ಅದ್ಭುತವಾದ ಫೋಟೋಗ್ರಾಫರ್ ಅನಿಸುತ್ತೆ. ಬನ್ನಿ ಇವರು ಯಾವ ಥರದ ಫೋಟೋಸ್ ತೆಗಿತಾರೆ ಅನ್ನೋ ಇವ್ರ ಚಾನಲಲ್ಲಿ ನೋಡೋಣ. ಥ್ಯಾಂಕ್ ಯು ಸೊ ಮಚ್. ಎಂಜಾಯ್ ಸರ್. ಹೌದು. ಸೊ ಇನ್ನೊಂದು ಪಾಯಿಂಟ್ ಏನಂದರೆ, ಈ ಥರ ಲಾಗ್ಸ್ ಮಾಡಬೇಕಾದ್ರೆ ಒಬ್ಬರೇ ಬನ್ನಿ. ಫ್ರೆಂಡ್ಸು ಯಾರಾದರೂ ಸೇಫ್ಟಿ ಸೈಡ್ ಇದ್ದರೆ ಒಳ್ಳೆಯದು ಅಂತ ಅನ್ಕೋಬೇಡಿ, ಒಬ್ಬರೇ ಬನ್ನಿ. ಸೊ ನಾನು ಒಬ್ಬನೇ ಬಂದಿದ್ದೀನಿ, ನನ್ನ ಜೊತೆ ಯಾರೂ ಇಲ್ಲ, ನೋಡ್ಬೋದು. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಆರಾಮಾಗಿ ಲಾಗ್ ಮಾಡ್ಬೋದು ಅಂತ. ಸೊ ಎಲ್ಲ ಲಾಗರ್ಸು ಯೂಟ್ಯೂಬಲ್ಲಿ ಯಾರ್ಯಾರು ಬರಬೇಕಂತಿದ್ದೀರಾ, ಬರೀ ಟ್ರಾವೆಲ್ ಲಾಗರ್ಸು, ಪಬ್ಲಿಕ್ ರಿಯಾಕ್ಷನ್ ಲಾಗರ್ಸ್ ಅಷ್ಟೇ ಅಲ್ಲ, ಎಲ್ಲ ಥರದ ಲಾಗರ್ಸು ಕೂಡ ಕಂಟೆಂಟ್ನ ಮಾಡ್ಬೋದು. ಸೊ ನೀವು ಫುಡ್ ಲಾಗರ್ ಆಗಿರ್ಬೋದು, ಎನಿ ಕಂಟೆಂಟ್ ಲಾಗರ್ ಆಗಿದ್ರು ಕೂಡ ಈ ಥರ ಪಬ್ಲಿಕಲ್ಲಿ ಲಾಗ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಒಂಥರ ಕಾನ್ಫಿಡೆನ್ಸ್ ಲೆವೆಲೇ ನೆಕ್ಸ್ಟ್ ಲೆವೆಲ್ಗೆ ಬರುತ್ತೆ ಸ್ನೇಹಿತರೆ. ಏನಂದರೆ ನಿಮಗೆ ಭಯ ಹೊರಟೋಗುತ್ತೆ. ನಿಮ್ಮ ಸೋಲ್, ಆತ್ಮ, ದೇಹ ಪ್ರತಿಯೊಂದು ನಾನೊಬ್ಬ ಲಾಗರ್ ಅಂತ ಒಪ್ಕೊಳ್ಳುತ್ತೆ. ಆವಾಗ ನೀವು ಮಾಡಿದ್ದೆಲ್ಲ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ಇದು ನನ್ನ ಫೈನಲ್ ಟಿಪ್. ಎಮ್ ಜಿ ರೋಡಲ್ಲಿ ಮೇನು ನೀವು ಕಾರ್ನ ನೋಡ್ಬೋದು. ಒಂದಕ್ಕಿಂತ ಒಂದು ಕಾರ್ಗಳು ಬರುತ್ತೆ ಸ್ನೇಹಿತರೆ, ಇಲ್ಲಿ ಅದ್ಭುತವಾದ ಕಾರ್ಗಳು. ಸೊ ನಾನು ಹೇಳ್ತಾ ಇರೋದು ಏನಂದರೆ, ಟ್ರೈ ಆ್ಯಂಡ್ ಟ್ರೈ ಅಗೇನ್. ಇನ್ನೊಂದು ಪಾಯಿಂಟು ಏನಂದರೆ, ಒಂದು ಸರಿ ಫೇಲ್ ಆದರೆ ಓಕೆ, ಮತ್ತೆ ಪ್ರಯತ್ನ ಮಾಡಿ. 100% ಬರೋವರೆಗೂ ಪ್ರಯತ್ನ ಮಾಡಿ. ಯಾರೂ ಫಸ್ಟ್ ಟೈಮಲ್ಲೇ ಡಾಕ್ಟರ್ ಬ್ರೋ ಆಗೋಕ್ಕಾಗಲ್ಲ ಅಲ್ವಾ? ಸೊ ನಿಮ್ಮ ಕಡೆಯಿಂದ 100% ಕೊಡಿ, ಡೆಫಿನೆಟಾಗಿ ಸಕ್ಸಸ್ ಆಗೇ ಇರ್ತೀರ. ನೋಡ್ಬೋದು ಕ್ರೌಡ್ ಯಾವ ಥರ ಇದೆ. ಇನ್ಸೈಡ್ ಆಫ್ ಎಮ್ ಜಿ ರೋಡ್. ಸೊ ಈ ಕಂಟೆಂಟು ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇಂಥ ವಿಡಿಯೋ ಬೇಕಂದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಈ ಥರದ ವ್ಲಾಗ್ಸ್ನ ಮಾಡ್ತೀನಿ ಸ್ನೇಹಿತರೆ, ನಿಮಗೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಕೊಡ್ತೀನಿ. ಸೊ ಇನ್ನೊಂದು ಅಪ್ಡೇಟ್ ಏನಂದರೆ, ನೆಕ್ಸ್ಟ್ ವೀಕು ನಾನು ಹೋಗ್ತಾ ಇದ್ದೀನಿ ನಮ್ಮೂರ ಕಡೆ ಸ್ನೇಹಿತರೆ. ಗಣೇಶ ಹಬ್ಬ ಇದೆ. ಸೊ ಅದಕ್ಕೋಸ್ಕರ ಐ ಆಮ್ ಗೋಯಿಂಗ್ ಟು ನೇಟಿವ್ ಯಲ್ಲಾಪುರ, ಮಲೆನಾಡು. ಸೊ ಅಲ್ಲಿನ ವೀಡಿಯೋಗಳನ್ನು ಮಾಡ್ತೀನಿ ಸ್ನೇಹಿತರೆ. ಸೊ ದಯವಿಟ್ಟು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಮಾಡಿ. ಆ್ಯಂಡ್ ಮಲೆನಾಡಿನ ವೀಡಿಯೋಸ್ನ ನೋಡಿ ಸ್ನೇಹಿತರೆ. ಮಳೆ ಬೇರೆ ಜೋರಾಗಿದೆ ಅಂತೇಳಿ. ಸೊ ಈಗ ನಾನು ಇಲ್ಲಿಂದ ಹೊರಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಬಾಯ್.